ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ ಅವರು ನಮಗೊಂದು ಸ್ವಲ್ಪ ಸಮಯವನ್ನು ಕಡವಾಗಿ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಇಲ್ಲಿ ತನಕ 3 ಜನ ವಿದ್ವಾಂಸರು ಅವರು ಕೊಟ್ಟ ವಿಷಯಗಳನ್ನ ಸಮರ್ಪಕವಾಗಿ ಮಂಡನೆ ಮಾಡಿದ್ದಾರೆ. ಡಾಕ್ಟರ್ ಭಾ ಮಲ್ಲಿಕಾರ್ಜುನ್ ಕರ್ನಾಟಕದಲ್ಲಿ ಭಾಷಾ ಶಿಕ್ಷಣ 2014ರ ಪರಿಸ್ಥಿತಿ ಅನ್ನೋ ವಿಷಯದ ಬಗ್ಗೆ, ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರು ಬಹುಭಾಷಿಕ ಪರಿಸರದಲ್ಲಿ ತ್ರಿಭಾಷಾ ಸೂತ್ರ, ಕನ್ನಡ ಕಲಿಕೆ, ಕನ್ನಡ ಭಾಷಾ ಮಾಧ್ಯಮ ಅನ್ನೋ ವಿಷಯ ಕುರಿತು ಮಾತಾಡಿದ್ದಾರೆ. ಡಾಕ್ಟರ್ ಮಲ್ಲಿಕಾರ್ಜುನ ಮೇಟಿ ಅವರು ಈಗ ತಾನೇ ಶಿಕ್ಷಣ ಮಾಧ್ಯಮ, ಮೂಲ ತತ್ವಗಳು ಮತ್ತು ಆಶಯಗಳು ಈ ವಿಷಯವನ್ನು ಕುರಿತು ಮಾತಾಡಿದ್ದಾರೆ. ಈ 3 ಜನ ವಿದ್ವಾಂಸರು ಮಾತಾಡಿರುವ ಮಾತುಗಳ ಹಿನ್ನೆಲೆಯಲ್ಲಿ ನಿಮ್ಮದೇ ಆದಂಥ ಪ್ರಶ್ನೆಗಳು, ಸಂಶಯಗಳು ಇರಬಹುದು. ಅವುಗಳನ್ನ ನಾವು ಚರ್ಚೆ ಮುಖಾಂತರ ಈಗ ಪರಿಹರಿಸ್ಕೊಳ್ಬೋದು ಅಂತ ಕಾಣಿಸುತ್ತೆ. ಅದಕ್ಕೆ ಮೊದಲು ಒಂದು 5 ನಿಮಿಷ ನಾನು ನನ್ನ ಭೂಮಿಕೆಯನ್ನು ನಿಭಾಯಿಸೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಡಾಕ್ಟರ್ ಜೋಗಾ ಸಿಂಗ್ ಅವರು ತಮ್ಮ ಮದರ್ ಟಂಗ್ ಇಸ್ ದ ಕೀ ಟು ಎಜುಕೇಷನ್, ನಾಲೆಡ್ಜ್, ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ಲರ್ನಿಂಗ್ ಅನ್ನೋ ವಿಷಯವನ್ನು ಕುರಿತು ಮಾತಾಡಿದ್ದಾರೆ ಅಂತ ಭಾವಿಸ್ತೀನಿ. ಅವರೀಗಾಗಲೇ ಇಂಟರ್ನ್ಯಾಷನಲ್ ಒಪಿನಿಯನ್ ಆ್ಯಂಡ್ ಲ್ಯಾಂಗ್ವೇಜ್ ಇಶ್ಯೂಸ್ ಅಂತ ಏನು ಒಂದು ಪ್ರಣಾಳಿಕೆಯನ್ನು ಬಿತ್ತರಿಸಿದ್ದಾರೆ, ಅದು ನನ್ನ ಗಮನವನ್ನು ಸೆಳೆಯಿತು. ಹಾಗಾಗಿ ಅದರ ಬಗ್ಗೆ 1-2 ಮುಖ್ಯವಾದ ಸಂಗತಿಗಳನ್ನ ನಿಮಗೆ ಮನನ ಮಾಡಬೇಕು, ನಿಮ್ಮ ಗಮನಕ್ಕೆ ತರೋದು ಅನ್ನೋ ನನ್ನ ಆಸೆ. ಜೋಗಾ ಸಿಂಗ್ ಅವರು ಹೇಳಿರೋ ಮಾತುಗಳಲ್ಲಿ ನನಗೆ ಇಷ್ಟವಾದ್ದು, ಕಳೆದ 30 ವರ್ಷಗಳಲ್ಲಿ ಭಾರತದ ಸರ್ಕಾರ ಆಗಲಿ ಮತ್ತು ಒಟ್ಟು ಸಂದರ್ಭದಲ್ಲಿ ಭಾರತದಲ್ಲಿ ನಾವು ನೋಡ್ತಾ ಇರುವಂಥ ಒಂದು ಸಂಗತಿ ಏನು ಅಂದರೆ, ನಮ್ಮ ಭಾಷೆಗಳು ಬಹಳ ಹಿನ್ನೆಲೆಗೆ ಸರಿಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಪುಷಿಂಗ್ ಇಂಡಿಯನ್ ಲ್ಯಾಂಗ್ವೇಜಸ್ ಔಟ್ ಈವನ್ ಆಸ್ ಮೀಡಿಯಮ್ ಆಫ್ ಎಜುಕೇಷನ್ ಇನ್ ಸ್ಕೂಲ್ಸ್. Though the real reason for this is the Indian elites' misconceived vested interests. ಇದು ಬಹಳ ಸೂಕ್ಷ್ಮವಾದ ಸ್ತರದಲ್ಲಿ ನಡೀತಾ ಇರುವಂಥ ಒಂದು ಬೆಳವಣಿಗೆ. ಇಂಡಿಯನ್ ಎಲೀಟ್ಸ್ ಅವರ ಚಲನವಲನಗಳ ಬಗ್ಗೆ, ಅವರ ಆಲೋಚನೆಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು ಬಹಳ ಮುಖ್ಯ. ಡಾಕ್ಟರ್ ಮೇಟಿ ಮಲ್ಲಿಕಾರ್ಜುನ ಅವರು ಮೆಕಾಲೆಯ ಪ್ರಸ್ತಾಪ ಮಾಡಿದ್ರು. ಅವನು ಫಸ್ಟ್ ಕಲೋನಿಯಲ್ ಎಲೀಟ್, ಅದರ ಪ್ರತಿನಿಧಿಯಾಗಿ 1835ನೇ ಇಸ್ವಿಯಲ್ಲಿ ಅವನು ತಂದಂಥ ಆ ಶಿಕ್ಷಣ ನೀತಿ ಪರೋಕ್ಷವಾಗಿ ಇನ್ನೂ ಕೂಡ ಮುಂದುವರ್ಕೊಂಡು ಬಂದಿದೆ. ಇವತ್ತು ಆಯ್ಕಟ್ಟಿನ ಜಾಗದಲ್ಲಿ ವಿರಾಜಮಾನರಾಗಿರುವಂಥ ನಮ್ಮವರೇ ಆದಂಥ ಇಂಡಿಯನ್ ಎಲೀಟ್ಸ್ ಅವರ ಮಿಸ್ಕನ್ಸೀವ್ಡ್ ನೋಷನ್ನ ಫಲವಾಗಿ ಈ ಒಂದು ದುರಂತ ಸಂಭವಿಸಿದೆ ಅನ್ನೋದನ್ನು ಜೋಗಾ ಸಿಂಗ್ ಬಹಳ ಸ್ಪಷ್ಟವಾಗಿ ತಂದಿದ್ದಾರೆ. ಅವ್ರು ಮುಂದಿಟ್ಟಿರುವಂಥ ಸಮಸ್ಯೆ ಏನು, 2 ವಿಷಯಗಳನ್ನ ಕುರಿತು ಹೇಳ್ತಾರೆ. ಇದೆಲ್ಲ ಕಂಕಾಕ್ಟೆಡ್, ಇದು ಕೃತ್ರಿಮ, ಈ ಸಮಸ್ಯೆ ನಿಜವಾಗ್ಲೂ ಇಲ್ಲ, ಇದು ತಾವೇ ಹುಟ್ಟಾಕೊಂಡಿರೋಂಥ ಸಮಸ್ಯೆ. ದಟ್ ಇಂಗ್ಲಿಷ್ ಇಸ್ ದಿ ಲ್ಯಾಂಗ್ವೇಜ್ ಆಫ್ ಸೈನ್ಸ್ ಆ್ಯಂಡ್ ನಾಲೆಡ್ಜ್ ಆ್ಯಂಡ್ ದಿ ಮಾಸ್ಟರಿ ಆಫ್ ಇಂಗ್ಲಿಷ್ ದೇರ್ ಫಾರ್ ಇಸ್ ಎಸೆನ್ಷಿಯಲ್ ಟು ಮೇಕ್ ಪ್ರೋಗ್ರೆಸ್ ಇನ್ ದೀಸ್ ಫೀಲ್ಡ್ಸ್ ಅನ್ನೋದು ಒಂದು ಕಂಕಾಕ್ಷನ್ನು. 2ನೇದು, ಇಂಗ್ಲಿಷ್ ಇಸ್ ದಿ ಲ್ಯಾಂಗ್ವೇಜ್ ಆಫ್ ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ನೋ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಇಸ್ ಪಾಸಿಬಲ್ ವಿದೌಟ್ ಇಟ್ ಅನ್ನೋದು 2ನೇ ಒಂದು ಕೃತ್ರಿಮವಾದಂಥ ಷಡ್ಯಂತ್ರ. ಇದ್ರ ವಿರುದ್ಧ ನಾವು ಎಚ್ಚರಿಕೆಯಿಂದಿರಬೇಕು ಅಂತ ಬಹಳ ಚೆನ್ನಾಗಿ ಅವರು ಹೇಳಿದ್ದಾಳೆ. ಉದ್ದಕ್ಕೂ ಈ ಪ್ರಣಾಳಿಕೆ ಉದ್ದಕ್ಕೂ ಜೋಗಾ ಸಿಂಗ್ ಅವರು ನಮ್ಮ ಗಮನಕ್ಕೆ ತಂದಿರುವ ಸಂಗತಿ ಏನು ಅಂತ ಹೇಳಿದ್ರೆ, ಯಾವ ಸನ್ನಿವೇಶದಲ್ಲಿ ಆಗಲಿ, ದ್ವಿಭಾಷಾ ಸನ್ನಿವೇಶದಲ್ಲಿ ವ್ಯವಹಾರ ಮಾಡ್ತಾ ಇರುವಂಥ ಅಥವಾ ಕಲಿತಾ ಇರುವಂಥ ಮಕ್ಕಳು ಬಹಳ ಚೆನ್ನಾಗಿ ಅರಿವನ್ನು ಅವರು ಕರಗತ ಮಾಡಿಕೊಂಡಿದ್ದಾರೆ. ಒಂದೇ ಭಾಷೆ ಪರಿಸರದಲ್ಲಿ ವ್ಯವಹರಿಸುವ ಮಕ್ಕಳಿಗಿಂತ ಹಲವು ಆಯಾಮಗಳನ್ನ ತಮ್ಮ ವ್ಯಕ್ತಿತ್ವಕ್ಕೆ ತೆಗೆದುಕೊಂಡು ತುಂಬ ಸೂಕ್ಷ್ಮತೆಗಳಾಗಿ ಅವರು ಎಲ್ಲ ದೇಶದಲ್ಲೂ ಅರಳಿದ್ದಾರೆ ಅನ್ನೋ ಸಂಗತಿನ ಗಮನ ಇಟ್ಟು ಅದಕ್ಕೆ ಒತ್ತು ಕೊಟ್ಟು ಹೇಳಿದ್ದಾರೆ. ಜೊತೆಗೆ ನನಗಿಷ್ಟವಾದದ್ದೇನು ಅಂದರೆ, ಫಿನ್ನಿಷ್ ಸ್ಟೂಡೆಂಟ್ಸ್ ಹೂ ಹ್ಯಾಡ್ ಮೈಗ್ರೇಟೆಡ್ ಟು ಸ್ವೀಡನ್ ಅನ್ನೋ ಎಕ್ಸಾಂಪಲ್ನ ಕೊಟ್ಟು ಹೇಳ್ತಾರೆ, ಫಿನ್ನಿಷ್ ಸೀಮ್ಸ್ ಟು ಬಿ ಈವನ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಚೀವ್ಮೆಂಟ್ ಇನ್ ಮ್ಯಾಥಮೆಟಿಕ್ಸ್ ದ್ಯಾನ್ ಸ್ವೀಡಿಷ್. ಫಿನ್ನಿಷ್ ಮಕ್ಕಳು ಸ್ವೀಡನ್ಗೆ ಅವರು ವಲಸೆ ಹೋದಾಗ ಆ ಹೊಸ ಪರಿಸರದಲ್ಲೂ ಕೂಡ ತಮ್ಮ ಫಿನ್ನಿಷ್ ಲ್ಯಾಂಗ್ವೇಜ್ನ ಹಿನ್ನೆಲೆಯಿಂದ ಆ ಗಣಿತಶಾಸ್ತ್ರದ ಮೇಲೆ ಅವರು ಸಾಧಿಸುವಂಥ ಪ್ರಭುತ್ವ ಆಶ್ಚರ್ಯಕರವಾದ್ದು ಅಂತ ಅವ್ರು ಹೇಳ್ತಾರೆ. ದಿಸ್ ರಿಸಲ್ಟ್ ಸಪೋರ್ಟ್ಸ್ ದಿ ಕಾನ್ಸೆಪ್ಟ್ ದಟ್ ಅಬ್ಸ್ಟ್ರಾಕ್ಷನ್ ಲೆವೆಲ್ ಆಫ್ ದಿ ಮದರ್ ಟಂಗ್ is important for mastering the conceptual operations connected with mathematics. ಈ ಒಂದು ನೆಪವನ್ನು ನಾವು ಮೊದಲಿಂದ ಹೇಳ್ಕೊಂಬರ್ತಾ ಇದ್ದೀವಿ. ವಿಜ್ಞಾನ, ಗಣಿತ ಇದೆಲ್ಲ ಕರಗತ ಆಗಬೇಕಾದ್ರೆ ಅದು ಇಂಗ್ಲಿಷ್ ಭಾಷೆ ಮುಖಾಂತರ ಅಂತ ಹೇಳಿ ಆ ಒಂದು ವಿದ್ಯೆಯನ್ನು ನಾವು ಹೇಳ್ಕೊಂಬರ್ತಾ ಇದ್ದೀವಿ.
ಆದರೆ ಇದು ನಿಜವಲ್ಲ. ಯಾತಕ್ಕಂದರೆ ಆ ಒಂದು ಬಯಾಲಜಿ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಇವೆಲ್ಲ ಆ ಒಂದು ಕನ್ಸೆಪ್ಚುವಲ್ ಥಿಂಕಿಂಗನ್ನು ಬೇಡ್ತವೆ ನಿಜ. ಈ ಕನ್ಸೆಪ್ಚುವಲ್ ಥಿಂಕಿಂಗ್ ಮಕ್ಕಳಲ್ಲಿ ಪ್ರಾಪ್ತ ಆಗೋದು ತಮ್ಮ ಮಾತೃಭಾಷೆಯ ದೃಢವಾದ ಒಂದು ಹಿನ್ನೆಲೆಯಿಂದ, ಬುನಾದಿಯಿಂದ ಅನ್ನೋದನ್ನು ಬಹಳ ಚೆನ್ನಾಗಿ ಅವರು ಹೇಳ್ತಾ, ಮೈಗ್ರೆಂಟ್ ಚಿಲ್ಡ್ರನ್ ವಿತ್ ಎ ಗುಡ್ ಮಾಸ್ಟರಿ ಆಫ್ ದೇರ್ ಮದರ್ ಟಂಗ್ ಹ್ಯಾವ್ ಸಕ್ಸೀಡೆಡ್ ದ್ಯಾನ್ ದಿ ಯೂನಿಲ್ಯಾಂಗ್ವಲ್ ಲಿಂಗ್ವಲ್ ಸ್ಟೂಡೆಂಟ್ಸ್ ಅಂತ. ಹೀಗಾಗಿ ಇವತ್ತು ಅಮೆರಿಕದಲ್ಲೂ ಕೂಡ ಕಂಡು ಬರ್ತಾ ಇರೋ ಒಂದು ಸಂಗತಿ ಆಶ್ಚರ್ಯಕರವಾದ್ದು. ಇನ್ ದಿ ಯುನೈಟೆಡ್ ಸ್ಟೇಟ್ಸ್ there is a gradual awareness that many non-English residents are not best served by being submerged in a monolingual English education system where no attention is paid to the development of their native language. ಆ ಕಾರಣದಿಂದ ಅಲ್ಲಿಯೂ ಕೂಡ ಬೇರೆ ಬೇರೆ ಭಾಷೆಯನ್ನು ಆಡುವಂಥ ಜನರು ಹೆಚ್ಚು ಕ್ರಿಯಾಶಾಲಿಗಳಾಗಿ ಇದ್ದಾರೆ ಅನ್ನೋದು. ಮುಖ್ಯವಾಗಿ ಅಮೆರಿಕದಲ್ಲೂ ಸಹ ಅಮೆರಿಕ, ಕೆನಡಾ ಮತ್ತು ನ್ಯೂಜಿಲೆಂಡ್ಗಳಲ್ಲಿ ಅದು ಇಂಗ್ಲೀಷನ್ನೇ ಮಾತನಾಡುವಂಥ ರಾಷ್ಟ್ರಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ವಾಸ್ತವವಾಗಿ ನಾನ್ ಇಂಗ್ಲಿಷ್ ಸ್ಪೀಕಿಂಗ್ ಶಾಲೆಗಳು ಅಲ್ಲಿ ಹೆಚ್ಚಾಗ್ತಾ ಇವೆ ಎನ್ನುವ ಆಶ್ಚರ್ಯಕರವಾದ ಸಂಗತಿಯನ್ನು ಜೋಗ ಸಿಂಗ್ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇತ್ತೀಚಿನ ಬೆಳವಣಿಗೆ ಏನು ಅಂತಂದರೆ, ಕಾಂಟೆಂಪ್ರರಿ ಲ್ಯಾಂಗ್ವೇಜ್ ಟ್ರೆಂಡ್ಸಲ್ಲಿ ಅವರ ಪ್ರಕಾರ 2 ಟ್ರೆಂಡ್ಗಳನ್ನ ಅವರು ಗುರುತಿಸಿದ್ದಾರೆ. ಒಂದು, ದ ಡಿಮಿನಿಷಿಂಗ್ ಯೂಸೇಜ್, ಪ್ರೆಸ್ಟೀಜ್ ಆ್ಯಂಡ್ ಡಾಮಿನೆನ್ಸ್ ಆಫ್ ಇಂಗ್ಲಿಷ್. ಎರಡನೇದು, the rising importance of languages other than English in all domains of language use. ಬಹಳ ನಮಗೆ ಅಪ್ಯಾಯಮಾನವಾದಂಥ ಒಂದು ಅಂಕಿಅಂಶ ಇದು. ಜೊತೆಗೆ 2000 ಇಸ್ವಿಯಲ್ಲಿ 80% ಇಂಟರ್ನೆಟ್ ಕಂಟೆಂಟು ಜಗತ್ತಿನಾದ್ಯಂತ ಇಂಗ್ಲಿಷ್ ಆಕ್ರಮಿಸಿಕೊಂಡಿದ್ದರೆ ಇವತ್ತು ಆ ಇಂಗ್ಲಿಷ್ನ ಸ್ಥಾನ ಕೇವಲ 40% ಎಂಬುದಾಗಿ ಅವರು ಇನ್ನೊಂದು ಬಹಳ ಸಂತೋಷದ ಒಂದು ಮಾಹಿತಿಯನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ the recent article in a prestigious English magazine, The Economist, stated that British are at a great disadvantage because they know only English. ನಮ್ಮ ಚಿಕ್ಕವರಾಗಿದ್ದಾಗ ಒಂದು ಮಿತ್ತನ್ನು ಜಾಹೀರು ಮಾಡ್ತಾ ಇದ್ರು. ಅದೇನೆಂದರೆ, ಇಂಗ್ಲೆಂಡ್ಗೆ ಹೋದರೆ ಚಿಕ್ಕ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡ್ತವೆ ಅಂತ ಬಾಯಿ ಚಪ್ಪರಿಸ್ಕೊಂಡು ನಮಗೆ ಆ ರೀತಿ ಪಟಪಟ ಅಂತ ಇಂಗ್ಲೀಷ್ ಮಾತಾಡೋಕ್ಕೆ ಬರೋದಿಲ್ವಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ವೈಜ್ಞಾನಿಕವಾಗಿ ಕಂಡುಹಿಡಿದಿರುವಂಥ ಸತ್ಯ ಏನು ಅಂದರೆ, ಒಂದೇ ಭಾಷೆ ಮಾತನಾಡ್ತಕ್ಕಂಥ ಒಂದು ಪ್ರದೇಶದ ಜನ ಖಂಡಿತವಾಗಿ ಉಳಿದವರಿಗಿಂತ, ಬಹುಭಾಷಿಕ ವಲಯದಲ್ಲಿ ವಿಹರಿಸೋರಿಗಿಂತ ಬುದ್ಧಿವಂತರಲ್ಲ. ಅದು ಅನುಕೂಲವಲ್ಲ, ಅನಾನುಕೂಲವೇ ಅನ್ನೋ ಸಂಗತಿ. ಅದರಿಂದ ನೋ ಸಿಂಗಲ್ ಲ್ಯಾಂಗ್ವೇಜ್ ವಿಲ್ ಆಕ್ಯುಪೈ ದಿ ಮೊನೋಪೊಲಿಸ್ಟಿಕ್ ಪೊಸಿಷನ್ ಇನ್ ದಿ 21st century ವಿಚ್ ಇಂಗ್ಲಿಷ್ ಹ್ಯಾಡ್ ಆಲ್ಮೋಸ್ಟ್ ಅಚೀವ್ಡ್ ಬೈ ದಿ ಎಂಡ್ ಆಫ್ ದಿ 20th century ಅಂತ ಜೋಗ ಸಿಂಗ್ ಹೇಳ್ತಾರಲ್ಲ, ಆ ಮಾತು ಬಹಳ ನಿಜವಾದಂಥ ಮಾತು. 20ನೇ ಶತಮಾನದ ಕೊನೆ ಹೊತ್ತಿಗೆ ಇಡೀ ಬ್ರಹ್ಮಾಂಡವನ್ನು ಅಕ್ಷರಶಃ ಇಂಗ್ಲಿಷ್ ಭಾಷೆ ಆಕ್ರಮಿಸ್ಕೊಂಡಿತ್ತು. ಆದರೆ ಅಂಥ ಪರಿಸ್ಥಿತಿ ಇನ್ನೆಂದೂ ಉದ್ಭವ ಆಗೋದಿಲ್ಲ. ಈ ಬಹುಭಾಷೆಯ ಒಂದು ಏಕಪ್ರಕಾರವಾಗಿ ಎಲ್ಲ ಭಾಷೆಗಳು ವಿಕಸಿತವಾಗ್ತಾ ಇರುವ ಹಿನ್ನೆಲೆ ಒಳಗಡೆ ಇಂಗ್ಲೀಷಿಗೆ ಆ ಮೊನೋಪೊಲಿಸ್ಟಿಕ್ ಪೊಸಿಷನ್ನು ಇನ್ನು ದಕ್ಕುವುದಿಲ್ಲ ಅನ್ನೋ ಮಾತನ್ನು. ಇಂಗ್ಲೀಷ್ಗೆ ಅಷ್ಟೇ ಅಲ್ಲ, ಈಗ ಸ್ಪ್ಯಾನಿಷ್ ಬಹಳ ಸಂಭ್ರಮದಲ್ಲಿ ವಿಕಾಸವಾಗ್ತಾ ಇದೆ ಅಂತಲೂ ಕೂಡ ಕೇಳಿ ಬರ್ತಾ ಇದೆ. ಆ ಭಾಷೆಗೂ ಕೂಡ ಈ ರೀತಿಯಾದಂಥ ಒಂದು ಮೊನೋಪೊಲಿಸ್ಟಿಕ್ ಹಿಡಿತ ಸಾಧ್ಯವಾಗೋದಿಲ್ಲ ಅನ್ನೋ ಮಾತು ಬಹಳ ಮುಖ್ಯ. ಒಟ್ಟಿನಲ್ಲಿ ಇನ್ನೊಂದು ಸಂಗತಿಯನ್ನು ನಮ್ಮ ವಿದ್ವಾಂಸರು ಇವತ್ತು ಪ್ರಬಂಧ ಮಂಡಿಸಿರೋರು ಅಗತ್ಯವಾಗಿ ಗಮನಿಸಬೇಕು ಅಂತ ನನಗೆ ಕಾಣಿಸುತ್ತೆ. ಅದೇನಂತಂದರೆ, ಈ ಭಾಷೆ ವಿಷಯದಲ್ಲಿ ಸರ್ಕಾರ ಹೆಚ್ಚು ಪ್ರೊಆಕ್ಟಿವ್ ಆಗಿ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅಳುಕಿದೆ. ಜನಗಳ ಒಂದು ಬ್ಯಾಕ್ಲ್ಯಾಶ್ನಿಂದಾಗಿ ತಮ್ಮ ವೋಟ್ ಬ್ಯಾಂಕ್ಗೆ ಎಲ್ಲಿ ಹೊಡೆತ ಬೀಳುತ್ತೋ ಅನ್ನೋ ಕ್ರಮದಲ್ಲಿ ಪೊಲಿಟಿಷಿಯನ್ಸ್ನ ನಾವು ಸಂಪೂರ್ಣವಾಗಿ ನಂಬಕ್ಕೆ ಸಾಧ್ಯವಿಲ್ಲ. ಅವರು ಎಷ್ಟೇ ಪ್ರಗತಿಪರರಾಗಿದ್ದರೂ ಸಹ ಒಂದು ಆ್ಯಂಗಲ್ಲು ಅವರು ಮತಗಳ ಮೇಲೆ ಜನಗಳನ್ನ ಒಲವನ್ನು ಕಳ್ಕೊಳ್ಳದೇ ಇರುವ ಸಂಗತಿ ಮೇಲೆ ಇದ್ದೇ ಇರುತ್ತೆ. ಅವನು ಎಂಥ ಪ್ರೋಗ್ರೆಸಿವ್ ಪೊಲಿಟಿಷಿಯನ್ ಅಂದರೂ ಕೂಡ ಆ ಸಂಗತಿಯನ್ನು ನಾವು ಖಂಡಿತವಾಗಿ ಮರೆಯಬಾರ್ದು. ಇನ್ನೊಂದು ನಮ್ಮ ವಿದ್ವಾಂಸರು ಗಮನಿಸಬೇಕಾದ ಸಂಗತಿ ಏನಂದರೆ, ಪ್ರಾಯಶಃ ನನ್ನ ಹತ್ರ ಫಿಂಗರ್ ಟಿಪ್ಸಲ್ಲಿ ಅಂಕಿಅಂಶಗಳಿಲ್ಲ. ಇಡೀ ಭಾರತದಲ್ಲಿ ಬಹಳ ಪ್ರಭಾವಿಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರೋರು ರಾಜಕಾರಣಿಗಳು. ಆ ಸಂಗತಿಯನ್ನು ನಾವು ಮರೆಯಬಾರ್ದು. ಶಾಲೆ ಹಂತದಲ್ಲಿ ಅವ್ರ ಹಿಡಿತ ಕಮ್ಮಿ ಇರ್ಬೋದು, ಆದರೆ ಉನ್ನತವಾಗಿ ಹೋದಾಗೆಲ್ಲ ಅದು ವೈದ್ಯಕೀಯ ಆಗ್ಬೋದು, ತಾಂತ್ರಿಕ ಶಿಕ್ಷಣ ಆಗ್ಬೋದು, ನಿರ್ವಹಣಾ ಶಾಸ್ತ್ರದ ಶಿಕ್ಷಣಗಳಾಗ್ಬೋದು, ಎಲಿಟಿಸ್ಟ್ ಇನ್ಸ್ಟಿಟ್ಯೂಷನ್ಸ್ ಏನೇನಿದೆ, ಬಹುಸಂಖ್ಯೆಯಲ್ಲಿ ಪೊಲಿಟಿಷಿಯನ್ಸು ತಮ್ಮ ಹಿಡಿತದಲ್ಲಿ ಅವುಗಳನ್ನ ಇಟ್ಕೊಂಡಿದ್ದಾರೆ. ಆದ್ದರಿಂದ ಬಹಳ ಸುಲಭವಾಗಿ ಸುಲಲಿತವಾಗಿ
ನಮ್ಮ ಪ್ರಗತಿಪರವಾದ ಹೆಜ್ಜೆಗಳಿಗೆ ಅವರು ದನಿಗೂಡಿಸ್ತಾರೆ ಮತ್ತು ಪ್ರೊಯಾಕ್ಟಿವ್ ಆಗಿ ನಮ್ಮ ಜೊತೆ ನಿಲ್ತಾರೆ ಸಂಪೂರ್ಣವಾಗಿ ಅನ್ನೋ ನಂಬಿಕೆ ಖಂಡಿತ ನನಗಿಲ್ಲ. ಅದನ್ನು ನಾವು ಒಂದು ಗುಮಾನಿಯಿಂದ ನೋಡಬೇಕಾಗಿದೆ. ಯಾಕೆಂದರೆ ಈ ಕನ್ನಡ ಮಾಧ್ಯಮವಾಗಲಿ ನಮ್ಮ ದೇಶೀಯ ಭಾಷೆಗಳ ಮಾಧ್ಯಮ ನಮ್ಮ ಕೇಂದ್ರಕ್ಕೆ ಬಂದರೆ, ಮಾರ್ಜಿನ್ನಿಂದ ಕೇಂದ್ರಕ್ಕೆ ಬಂದರೆ ಅದರಿಂದ ಅವರಿಗೆ ಬಹಳ ಆರ್ಥಿಕವಾಗಿ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ಅವರು ಸದಾ ಜಾಗೃತರಾಗಿರ್ತಾರೆ ಅನ್ನೋದು ಒಂದು ಸಂಗತಿ. ಇನ್ನೊಂದು ಕೊನೆಯದ ಸಂಗತಿ ಹೇಳಿ ನಾನು ಪ್ರಶ್ನೋತ್ತರಕ್ಕೆ ಎಡೆ ಮಾಡಿಕೊಡ್ತೀನಿ. ಅದೇನು ಅಂತ ಹೇಳಿದ್ರೆ, ನಮ್ಮ ಇವರು ಮಹಾಬಲೇಶ್ವರ ಹೇಳಿದರು, JR ಲಕ್ಷ್ಮಣರಾವ್ ಅವರ ಹೆಸರು ಪ್ರಸ್ತಾಪ ಬಂತು, ಮತ್ತೆ TR ಅನಂತರಾಮ್ ಅವರ ಪ್ರಸ್ತಾಪ ಬಂತು. ಇವರೆಲ್ಲರೂ JR ಲಕ್ಷ್ಮಣರಾವ್ 90+, TR ಅನಂತರಾಮ್ ಅವರು 80 ಹತ್ತತ್ರ ಇದ್ದಾರೆ. ಅವರು ಹೆಸರಿಸಿದ ಎಲ್ಲ ಹಿರಿಯ ಪಠ್ಯಪುಸ್ತಕ ರಚನೆಕಾರರು, ಕನ್ನಡದಲ್ಲೇ ಆಲೋಚನೆ ಮಾಡಿ ಬರೆಯಬಲ್ಲಂಥ ವಿದ್ವಾಂಸರು 80-90ರ ಗಡಿಯಲ್ಲಿ ಇದ್ದಾರೆ. ಈ ಸಂಗತಿನ ನಾನು ಯಾಕೆ ಮುಖ್ಯವಾಗಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರೆ, ವಾಟ್ ಈಸ್ ಹ್ಯಾಪನಿಂಗ್ ಟು ದಿ ಯಂಗ್ ಸ್ಕಾಲರ್ಸ್, ವಾಟ್ ಆರ್ ದೇ ಡೂಯಿಂಗ್? ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಯಂಗ್ ಲೆಕ್ಚರರ್ಸ್ ಆರ್ ರಿಕ್ರೂಟೆಡ್. To what extent we can extract work from these young lecturers who have been pampered by the UGC scale? ಇದನ್ನು ನೇರವಾಗಿ ನಾವು ಕೇಳಬೇಕಾದಂಥ ಒಂದು ಪ್ರಶ್ನೆ ಇದು. ಸಂಬಳ ಸಾರಿಗೆ ಕೈತುಂಬ ಇಷ್ಟೊಂದು ಬಂದಿರುವಾಗ ಅವರನ್ನು ಕೆಲಸಕ್ಕೆ ಒಗ್ಗಿಸುವುದು ಸುಲಭ ಸಾಧ್ಯವಲ್ಲ. JR ಲಕ್ಷ್ಮಣರಾವ್ 90 ವರ್ಷದವರೇ ಇವತ್ತು ಬರಿಬೇಕು, ಕನ್ನಡದಲ್ಲಿ ಶಾಸ್ತ್ರ ಸಾಹಿತ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಅಪೇಕ್ಷಿಸೋದು ಖಂಡಿತ ಸರಿಯಲ್ಲ. ಯಾಕಂದರೆ ಹೊಸ ತಲೆಮಾರಿನ ಮೇಷ್ಟ್ರುಗಳು, ಕಾಲೇಜ್ ಮೇಷ್ಟ್ರುಗಳು, ಯೂನಿವರ್ಸಿಟಿ ಮೇಷ್ಟ್ರುಗಳು ಮತ್ತು ವಿದ್ವಾಂಸರು ಸಜ್ಜಾಗಬೇಕು. ಮೈ ಮುರಿದು ಕಷ್ಟಪಟ್ಟು ಅವರು ದೇ ಶುಡ್ ಪ್ರಿಪೇರ್ ದೆಮ್ಸೆಲ್ಸ್ ಟು ಬರ್ನ್ ದಿ ಮಿಡ್ ನೈಟ್ ಆಯಿಲ್. They should pluck up courage. They should follow in the footsteps of our great scholars who have contributed in such enormous quantity. ಇಲ್ಲದೆ ಇದ್ದರೆ ಖಂಡಿತವಾಗಿ ಮುಂದಿನ ಜನಾಂಗ, ಭಾವಿ ಜನಾಂಗ ನಮ್ಮನ್ನು ಕ್ಷಮಿಸೋದಿಲ್ಲ. ಇದು ಅತ್ಯಂತ ಮುಖ್ಯವಾದಂಥ ಸಂಗತಿ. ಪ್ರತಿ ತಿಂಗಳು ನಮ್ಮ CILನವರು ಬೇರೆ ಬೇರೆ ರಾಜ್ಯದ ಮಕ್ಕಳನ್ನ ಕರೆಸಿ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ದಿ ಇಶ್ಯೂಸ್, ದಿ ಪ್ರಾಬ್ಲಮ್ಸ್ ಇನ್ವಾಲ್ವ್ಡ್ ಇನ್ ಪ್ರೊಡ್ಯೂಸಿಂಗ್ ನಾಲೆಡ್ಜ್ ಟೆಕ್ಸ್ಟ್ಸ್ ಎಂಬುದಾಗಿ. ಎಲ್ಲಿದ್ದಾರೆ? ವೇರ್ ಆರ್ ದಿ ಪೀಪಲ್ ಹೂ ಪ್ರೊಡ್ಯೂಸ್ ನಾಲೆಡ್ಜ್ ಟೆಕ್ಸ್ಟ್? ಕತೆ, ಕಾದಂಬರಿ, ಕವನ, ಪ್ರಬಂಧ, ಲಲಿತ ಸಾಹಿತ್ಯ ಅದನ್ನು ಬರೀತಾರೆ ಸಾಕಷ್ಟು ಪ್ರಮಾಣದಲ್ಲಿ. ಬಟ್ ವೇರ್ ಆರ್ ದಿ ಪೀಪಲ್ ಹೂ ಆರ್ ಪ್ರಿಪೇರ್ ಟು ಸ್ಪೆಂಡ್ ಟೈಮ್ ಅಂಡ್ ಎನರ್ಜಿ ಟು ಪ್ರೊಡ್ಯೂಸ್ ನಾಲೆಡ್ಜ್ ಟೆಕ್ಸ್ಟ್ಸ್ in Kannada or in any regional language for that matter? Therefore, this question needs to be addressed squarely. We have to warn our young scholars without any equivocation that they have to come forward, that they have to prepare themselves to spend time and energy, because this is a question of culture. This is a question of taking our culture forward. ಇಲ್ಲದೆ ಇದ್ರೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗುತ್ತೆ ಎನ್ನುವ ಒಂದು ಎಚ್ಚರಿಕೆ ಮಾತನ್ನು ವಿದ್ವಾಂಸರು ಏನು ಕೊಟ್ಟಿದ್ದಾರೆ ಅದು ನಿಜ ಆಗುತ್ತೆ. ಆ ದೃಷ್ಟಿಯಿಂದ ಇದನ್ನು ಯಾವ ರೀತಿ ನಮ್ಮ ಹೊಸ ತಲೆಮಾರಿನ ವಿದ್ವಾಂಸರಿಗೆ ಈ ಒಂದು ಸತ್ಯವನ್ನು ತಲುಪಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ನಿರ್ದೇಶಕನಾಗಿ ನಾನು ಮಾನವಿಕ ಕರ್ನಾಟಕ ಅಂತ ಒಂದು ತ್ರೈಮಾಸಿಕ ನಮ್ಮ ಈ ವಿಶ್ವವಿದ್ಯಾನಿಲಯದಿಂದ ಪ್ರಕಟ ಆಗ್ತಾ ಇದೆ. ವಿಜ್ಞಾನ ಕರ್ನಾಟಕ ವಿಶೇಷವಾಗಿ, ಮಾನವಿಕ ಕರ್ನಾಟಕಕ್ಕೆ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ, ಸೋಷಿಯಾಲಜಿ ಈ ವಿಭಾಗಗಳಿಂದ ಲೇಖನಗಳು ಬರ್ತವೆ, ಪುಂಖಾನುಪುಂಖವಾಗಿ ಬರ್ತವೆ. ಅದರ ಕ್ವಾಲಿಟಿ ಆಮೇಲೆ ನೋಡೋಣ ಅಂತ. ಆದರೆ ವಿಜ್ಞಾನ ಕರ್ನಾಟಕದ ಸಂಚಿಕೆಯನ್ನು ತರಬೇಕಾದ್ರೆ ತ್ರೈಮಾಸಿಕ ಹೋಗಿ ತ್ರೈವಾರ್ಷಿಕ ಆಗ್ತಾ ಇದೆ. ಅದನ್ನು ಏನಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಹೇಳಿ ನಾನು 150 ಜನ ಪ್ರಿನ್ಸಿಪಾಲ್ರುಗಳು, ಕಾಲೇಜ್ ಪ್ರಿನ್ಸಿಪಾಲ್ರುಗಳಿಗೆ ಪತ್ರ ಬರೆದೆ. ನಿಮ್ಮಲ್ಲಿರುವಂಥ ಕಿರಿಯ ಅಧ್ಯಾಪಕರು ವಿಜ್ಞಾನ ವಿಭಾಗದಲ್ಲಿ ಇದ್ದಾರಲ್ಲ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳನ್ನ ಬೋಧನೆ ಮಾಡ್ತಾ ಇರುವಂಥ ಹೊಸ ತಲೆಮಾರಿನ ಅಧ್ಯಾಪಕರಿಗೆ ಹುರಿದುಂಬಿಸಿ ಅವರಿಗೆ ಬೆನ್ತಟ್ಟಿ ಬರೆಯೋದಕ್ಕೆ ಪ್ರೋತ್ಸಾಹಿಸಿ ಒಂದು ಲೇಖನ ಬರ್ಕೊಡ್ಲಿ ಅಂತ ಹೇಳಿ ಕಳಕಳಿಯಿಂದ ನಾನು 150 ಕಾಲೇಜಿನ ಪ್ರಿನ್ಸಿಪಾಲ್ರುಗಳಿಗೆ ಬರೆದೆ. ಅದಕ್ಕೆ ನನಗೆ ಬಂದ ಉತ್ತರ 2. 2 ಪ್ರಿನ್ಸಿಪಾಲ್ರು ಬರೆದ್ರು. ಏನಂತ ಬರೆದ್ರು? ನೀವು ಹೇಳಿರೋ ಪ್ರಕಾರ ಹೊಸ ತಲೆಮಾರಿನ ಭೌತಶಾಸ್ತ್ರದ ಅಧ್ಯಾಪಕರಿಗೆ ನಾವು ತಿಳಿಸಿದ್ದೀವಿ, ಅವರು ಇಷ್ಟರಲ್ಲೇ ನಿಮಗೆ ಪ್ರಬಂಧವನ್ನು ತಲುಪಿಸಬಹುದು ಅಂತ. ಆ ಪತ್ರ ಬರೆದು 2 ವರ್ಷ ಆಯಿತು, ಇನ್ನೂ ಕೂಡ ನನಗೆ ಬರ್ತಾ ಇದೆ ಲೇಖನಗಳು. ಇದು ವಾಸ್ತವ. ಈ ಕಡೆಗೆ ನಾವು ಗಮನ ಕೊಡದೆ ಹೋದರೆ
ಖಂಡಿತವಾಗಿ ನಾಲೆಡ್ಜ್ ಟೆಕ್ಸ್ಟನ್ನು ನಮ್ಮ ಮಾತೃಭಾಷೆಯಲ್ಲಿ ನಿರ್ಮಾಣ ಮಾಡೋಕ್ಕೆ ಸಾಧ್ಯವಿಲ್ಲ. ಇದು ಹೇಗೆ ಇದನ್ನು ಅಂಕುಶ ತಿವಿದು ನಾವು ಬರ್ಸಕ್ಕೆ ಸಾಧ್ಯವಿಲ್ಲ. ಒಟ್ಟು ಜನಮಾನಸದಲ್ಲಿ ನಮ್ಮ ಸಂಸ್ಕೃತಿನ ಉಳಿಸೋದಕ್ಕೆ ಆ ಒಂದು ಪ್ರೇರೇಪಣೆ ಅಧ್ಯಾಪಕರಿಂದ, ಹೊಸ ತಲೆಮಾರಿನ ವಿದ್ವಾಂಸರಿಂದ ಒಳಗಡೆನೆ ಉದ್ಭವ ಆಗಬೇಕು. ಇದು ಯಾವ ಮಾಯದಲ್ಲಿ ಉದ್ಭವ ಆಗುತ್ತೆ, ಇದು ಯಾವ ಮ್ಯಾಜಿಕ್ ಇದು, ಅದನ್ನು ಪ್ರಾಜ್ಞರಾದಂಥ ತಾವೆಲ್ಲ ಗಾಢವಾಗಿ ಯೋಚನೆ ಮಾಡಬೇಕು ಅಂತ ಹೇಳಿ, ನಮಗೆ ಇನ್ನು 1/4 ಗಂಟೆ ಇದೆ ಸಮಯ, ಅದರಲ್ಲಿ ಪ್ರಶ್ನೋತ್ತರವನ್ನು ತಾವು ನಡೆಸ್ಕೊಡ್ಬೇಕು. ಸಾಕಾ? 5 ನಿಮಿಷ ನೋಡೋಣ, ಡಿಪೆಂಡಿಂಗ್ ಆನ್ ದಿ ಎಂಥೂಸಿಯಾಸಮ್ ಆಫ್ ದಿ ಆಡಿಯನ್ಸ್. ಓಕೆ, ಸಮಾರಂಭಕ್ಕೆ ಸಜ್ಜಾಗಬೇಕಾಗಿದೆ. ದಯವಿಟ್ಟು ಪ್ರಶ್ನೋತ್ತರ ಎಷ್ಟೇ ಸಂಕ್ಷಿಪ್ತವಾದರೂ ಅದನ್ನು ನಡೆಸ್ಕೊಡ್ಬೇಕು ಅಂತ ನಾನು ಶ್ರೋತೃಗಳನ್ನ ಕೇಳ್ಕೊತಾ ಇದ್ದೀನಿ.